ಅನಿಸ್ತೈತೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ವರಮಹಾಲಕ್ಷ್ಮಿ ವ್ರತ ಹಬ್ಬ ಎಲ್ಲ ಅಂದರೆ ವ್ರತಾಚರಣೆ ಎಲ್ಲ ಮುಗೀತು. ಒಂಥರ ಹಬ್ಬ ಮುಗ್ದಂಗೆ ಲೆಕ್ಕ. ಏನು ಇಷ್ಟೇ ಪೂಜೆ ಮಾಡಿದ್ರೆ ಆಯ್ತಲ್ವಾ, ಅಷ್ಟೇ. ಸೊ ನೀವೆಲ್ಲ ಹೆಂಗೆ ಮಾಡಿದ್ರಿ ಹಬ್ಬ? ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಫಸ್ಟ್ ಹೇಳ್ತಾ ಇದ್ದೀನಿ, ಎಲ್ಲರೂ ರೆಡಿ ಆದಮೇಲೆ ಒಂದ್ಸರಿ ಎಲ್ಲರ ಹತ್ರ ಹೇಳ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಸರಿ ನಾನು ನೋಡೋಣ ಹೆಂಗಾಗುತ್ತೆ. ಪ್ರತಿ ವರ್ಷ ಹಂಗೆ ಅಂದ್ಕೊಳೋದು ಆಗೋದೇ ಇಲ್ಲ. ಸೊ ನಾನೇ ಅದಕ್ಕೆ ವಿಶ್ ಮಾಡಿಬಿಡ್ತಾಯಿದ್ದೀನಿ ಫಸ್ಟೇ. ಇವಾಗ ಪೂಜೆ ಎಲ್ಲ ಹೆಂಗಾಗಿದೆ ಏನು ಅಂತ ತೋರಿಸ್ತೀನಿ ಒಂದ್ಸರಿ ನೋಡಿ. ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತೇಳಿ. ಏನು ಅಂತ ಪ್ರಿಪ್ರೇಷನು ಏನು ವೀಡಿಯೋ ತೊಗೊಳಕ್ಕಾಗಿಲ್ಲ ನಾನು. ರೆಡಿ ಮಾಡಿರೋದಾಗಲಿ ನಿನ್ನೆ ಪ್ರಿಪ್ರೇಷನ್ದಾಗಲಿ ಎಲ್ಲದೂ ಜಸ್ಟ್ ಇವತ್ತಿನ ಮಾತ್ರ ವ್ಲಾಗ್ನ ಪೋಸ್ಟ್ ಮಾಡ್ತಾಯಿದ್ದೀನಿ. ನೋಡಿ, ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ತಯಾರಿದೆಲ್ಲ ಏನು ವೀಡಿಯೋ ಏನಕ್ಕೆ ಮಾಡ್ಕೊಳ್ಳಿಲ್ಲ, ರೆಡಿ ಮಾಡೋದಿಲ್ಲ ಅಂದರೆ ಏನು ನಾರ್ಮಲಾಗಿ ಯಾವಾಗಲೂ ಪ್ರತಿ ವರ್ಷ ಇದ್ದಿದ್ದೆ ಅದನ್ನೇ ಮಾಡೋದೆ. ಇನ್ನು ರೆಡಿ ಮಾಡೋದು ಅಷ್ಟೇ, ಅದೇನೇ ಇರುತ್ತೆ. ಸುಮ್ಮನೆ ರಿಪೀಟೆಡ್ಲಿ ಅದನ್ನೇ ತೋರಿಸೋದೇನಿರುತ್ತೆ. ಏನಾದ್ರು ಸ್ಪೆಷಲ್ ಇದ್ದರೆ ಮಾಡ್ಬೋದು ಅಂತೇಳಿ ನಾನೇನು ತೋರ್ಸೋಕ್ಕೆ ಹೋಗಿಲ್ಲ. ಸೊ ಓಕೆ, ಬನ್ನಿ ಶುರು ಮಾಡೋಣ. ಕೃಷ್ಣ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಕೂತಿದ್ದಾನೆ. ಹೋಳಿಗೆ ಎಲ್ಲ ತಿಂದುಬಿಟ್ಟು ಹೋಳಿಗೆ ಲಡ್ಡು ತಿಂದುಬಿಟ್ಟು ಕೂತಿದ್ದಾನೆ. ಇವತ್ತು ಮನೆ ಮುಂದೆ ಅಕ್ಕಿ ರಂಗೋಲಿ ಹಾಕಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ತುಂಬ ಬ್ರೈಟಾಗಿ ಕಾಣಿಸ್ತಾ ಇತ್ತು. ಹಾಗೆಯೇ ಇದು ಅಳಿಸೋಗೋದಿಲ್ಲ. ನಾನು ಬೇರೆ ಸೀರೆ ಉಟ್ಕೊಂಡು ಹೊರಗು ಒಳಗೂ ಓಡಾಡ್ತಾ ಇರ್ತೀನಲ್ವ. ಸೊ ನಾನು ಬರೋ ಅಷ್ಟರಲ್ಲಿನೇ ಅಂದರೆ ಪೂಜೆ ಇನ್ನೂ ಆಗಷ್ಟರಲ್ಲಿ ರಂಗೋಲಿ ಎಲ್ಲ ಹಾಳು ಮಾಡಿಬಿಟ್ಟಿರ್ತಾ ಇದೆ. ಸೊ ಹಾಗಾಗಿ ಈ ಸರಿ ಪ್ಲ್ಯಾನ್ ಮಾಡಿಬಿಟ್ಟು ಸ್ವಲ್ಪ ಅಕ್ಕಿ ರಂಗೋಲಿ ಹಾಕಿದೆ. ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದೆಲ್ಲ ನಾನು ಆಲ್ರೆಡಿ ಶಾರ್ಟ್ ವೀಡಿಯೋದಲ್ಲಿ ಪೋಸ್ಟ್ ಮಾಡಿದ್ದೀನಿ, ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಇನ್ನು ದೇವ್ರ ಮನೆಗೆ ಬಂದರೆ, ದೇವ್ರ ಮನೆಯಲ್ಲಿ ಎಲ್ಲ ತಯಾರಿ ಮಾಡ್ಕೊಳ್ಳೋದು ತುಂಬಾ ಟೈಮ್ ತೊಗೊಳ್ತು ಅಂತ ಹೇಳ್ಬೋದು. ಎಲ್ಲ ರೆಡಿ ಮಾಡಿಕೊಂಡು ಮಾಡೋ ಅಷ್ಟರಲ್ಲಿ ಸಖತ್ ಟೈಮ್ ತೊಗೊಳ್ತು. ಇನ್ನು ಹಿಂದಿನ ದಿನ ಹಾರ ಕೂಡ ನಾನೇ ಮಾಡಿದ್ದೆ. ನಾವು ಆ್ಯಕ್ಚುಲಿ ಮಾರ್ಕೆಟ್ಗೆ ಹೋಗಿ ಹೂವು ಮತ್ತು ಹಣ್ಣು ಒಂದಷ್ಟು ಐಟಮ್ಸ್ ಎಲ್ಲ ತೊಗೊಂಡು ಬಂದ್ವಿ. ಆವಾಗ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಮಾರ್ಕೆಟಲ್ಲಿ ತುಂಬ ರಶ್ ಇತ್ತು. ಸೊ ಹಾಗಾಗಿ ಮನೆಗೆ ಬರೋ ಅಷ್ಟರಲ್ಲಿ ತುಂಬ ಟಯರ್ಡಾಗಿತ್ತು. ತಯಾರಿ ಮಾಡ್ಕೊಳ್ಳೋದೆಲ್ಲ ನಾನು ಅದಕ್ಕೆ ವೀಡಿಯೋ ಏನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಹಾರ ತುಂಬ ಚೆನ್ನಾಗಿ ಬಂದಿತ್ತು, ಖುಷಿ ಆಗ್ತಾಯಿತ್ತು. ನಾನೇ ಮಾಡಿರೋ ಹಾರ ದೇವಿಗೆ ಹಾಕಿರೋದು, ಅದು ಒಂಥರ ಸ್ಪೆಷಲ್ ಫೀಲ್ ಕೊಡ್ತಾಯಿತ್ತು. ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾಯಿತ್ತು. ಇನ್ನು ನಮ್ಮತ್ತೆ ಇದು ಕೆಳಗಡೆ ಪಾರಿಜಾತ ಎಲ್ಲ ಬಿಟ್ಟಿತ್ತಲ್ಲ, ಅದರಿಂದ ಕೂಡ ಒಂದು ಚಿಕ್ಕದಾಗಿ ಹಾರ ಮಾಡಿದರು, ಅದು ಕೂಡ ಹಾಕಿದ್ದೆ, ಅದು ಚೆನ್ನಾಗಿತ್ತು. ಇನ್ನು ಮಲ್ಲಿಗೆ ಹೂವು ಮತ್ತು ಡೇರೆ ಹೂವು ಇದೆಲ್ಲ ಹಾಕಿದ್ದೆ. ಇನ್ನು 2 ಲೋಟಸ್ ಇತ್ತು, ಅದನ್ನು ನಮ್ಮನೆ ದೇವ್ರ ಫೋಟೋ ಇದೆಯಲ್ಲ ಅದಕ್ಕೆ ಹಾಕಿದ್ದೀನಿ. ಈ ರೀತಿ ಸಿಂಪಲ್ಲಾಗಿ ಮಾಡಿದೆ, ತುಂಬ ಗ್ರ್ಯಾಂಡ್ ಏನಿಲ್ಲ. ಏನು ಸೀರಿಯಲ್ ಫುಲ್ ಮಿಡಿಸ್ತಾ ಇದೆಯಾ? ಅಯ್ಯೋ, ಹೊಸ ಸೀರಿಯಲ್ ಅಂತೂ ಹಿಂಸೆ ಆಗ್ತಾ ಇದೆ ನನಗೆ. ಬ್ಲೌಸ್ ಬೇರೆ ಟೈಟು ಮುರ ಅಂತ ಇದೆ. ಎಷ್ಟೊತ್ತಿಗೆ ಬಿಚ್ಚಾಗ್ತಿರೋ ಅಂತ ಕಾಯ್ತಾ ಇದ್ದೀನಿ. ನಮ್ಗೆ ಯಾವಾಗಲೂ ಸಾಫ್ಟ್ ಆಗಿರೋ ಸೀರೆ ಉಟ್ಕೊಂಡು ಅಭ್ಯಾಸ ಐತಿರೋದು, ಉಟ್ಕೊಳಲ್ಲ. ವಾಶ್ ಮಾಡಿದ್ಮೇಲೆ ಏನಾನ ಸರಿ ಹೋಗುತ್ತೆ. ಬಾರ್ಡ್ರು ಸ್ಟಿಫ್ ಆಗಿದೆ ತುಂಬಾ. ಅದು ವಾಶ್ ಮಾಡಿದ್ಮೇಲೆ ಸರಿ ಹೋಗುತ್ತೆ ಅನ್ಸುತ್ತೆ. ಅದು ಮಿಷಿನ್ಗೆ ಹಾಕ್ಬಾರ್ದು, ಕೈಯಲ್ಲಿ ವಾಶ್ ಮಾಡೋದು. ಇನ್ನೊಂದ್ಸರಿ ಉಟ್ಕೊಂಡ್ಬಿಟ್ಟವ, ಆಮೇಲೆ ವಾಶ್ ಮಾಡೋದು. ಇವಾಗ ಹಂಗೆ ಮಡ್ಚಿಕ್ಬಿಡ, ಚೂರು ಬಿಸಿಲಿಗೆ ಹಾಕಿ ಮಡ್ಚಿ. ಬ್ಲೌಸ್ ಅದು ಮಡ್ಬಿಟ್ಟು. ಬ್ಲೌಸ್ ಚೆನ್ನಾಗಿ ಬಂದಿಲ್ಲ, ನನಗೆ ಇಷ್ಟ ಆಗಿಲ್ಲ. ಈಗ ಏನಾಯ್ತು? ಚೆನ್ನಾಗಿದೆ, ಚೆನ್ನಾಗಿದೆ. ನೋಡಿ ಚೆನ್ನಾಗಿದೆ, ಆದರೆ ಇಷ್ಟ ಆಗಿಲ್ಲ ನನಗೆ. ನಾನು ಬೇರೆ ಥರ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬ್ಲೌಸ್ ಡಿಸೈನ್ ಇಲ್ಲಿ ಸ್ಲೀವ್ಸು ಬೇರೆ ಥರ ಎಕ್ಸ್ಪೆಕ್ಟ್ ಮಾಡಿದೆ. ಅಂದರೆ ನನಗೆ ಇಲ್ಲಿ ಈ ಥರ ಬೇಕು ಅಂತ ಹೇಳಿದ್ದೆ. ನನಗೆ ಈ ಥರ ಬೇಕು. ಮತ್ತು ಇಲ್ಲಿನೂ ಅಷ್ಟೇ, ಇಲ್ಲಿ ಬೇರೆ ಥರ ಹೇಳಿದ್ದೆ ಡಿಸೈನು. ಯಾವುದು ಮಾಡಿಲ್ಲ, ಬರೀ ಹಿಂಗಡೆ ಮಾತ್ರ ಇಟ್ಕೊಟ್ಟಿದ್ದಾನೆ ಅಷ್ಟೇ. ಏನಿಲ್ಲ, ಚೆನ್ನಾಗಿ ಬಂದಿಲ್ಲ. ಮುಂದೆ ಸ್ವಲ್ಪ ಇದು ಬಿಚ್ಕೊಬೇಕು ಅನಿಸ್ತೈತಿ. ಇದು ಸ್ವಲ್ಪ ಟೈಟಾಗಿ ಬಿಚ್ಕೋಬೇಕು ಅಂದರೆ ಅವಾಗ ಕರೆಕ್ಟಾಗಿತ್ತು. ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ದೀನಿ ಇವಾಗ. ಅದಕ್ಕೆ ಒಂದು ಅಮ್ಮ ಹೇಳ್ತಿರ್ತಾರಲ್ಲ, ಏನಪ್ಪ ನಮ್ಮ ಮಗಳು ಸಣ್ಣ ಆಗ್ಬಿಟ್ಟಿದ್ದಾರೆ ಅಂತ ಹೇಳ್ತಿರ್ತಾರೆ ನಿಮ್ಮ ಅಮ್ಮ ನನಗೆ. ನಮ್ಮಂಗೆ ಹಂಗೆ, ನಾನು ಯಾವಾಗ ನೋಡೋದು ಸಣ್ಣ ಆಗಿದ್ದೀನಿ. ನನ್ನ ಅಮ್ಮ ಮಾತ್ರ ಹೇಳ್ತಾರೆ, ಏನು ಅಳಿ ಅಂದರೆ ಮಗಳು ಸಣ್ಣ ಆಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾಯಿದ್ರು. ಏನೋ ನಿಮ್ಮ ಅಮ್ಮನಿಗೆ ಈಗ ಸೊಸೆ ಬಂದ ಅಳಿನ ಚಿಂತನೆ ಇಲ್ಲಪ್ಪ. ಮುಂಚೆ ನಾನು ನೋಡೋಕೆ ಬರ್ತಾಯಿರಿ, ಈಗ ನೋಡೋಕೆ ಬರೋದೇ ಇಲ್ಲ. ಎಲ್ಲಿ ಬರಲ್ವಾ? ಬರ್ತಾರೆ. ಯಾವಾಗ ಬಂದಿದ್ರು? ಅಲ್ಲೇ ಬರ್ತಾರೆ, ಓಡೋಗ್ತಾರೆ. ಮಗ ಫೋನ್ ಮಾಡ್ದ, ಇಲ್ಲೇ ಮಗನ ಇದ್ರಲ್ಲೇ ಇರ್ತಾರಪ್ಪ. ಮಗ ಮೊಮ್ಮಕ್ಕಳು ಇದ್ರಲ್ಲೇ ಇರ್ತಾರೆ. ಅವ್ರ ಮನೆ ಮೊಮ್ಮಕ್ಕಳು ಏನವ, ಅವ್ರ ಮೊಮ್ಮಕ್ಕಳು, ಅವ್ರ ಸೊಸೆ, ಅವ್ರ ಜೊತೆ ಬ್ಯುಸಿ ಆಗಿದ್ದಾರೆ.
ಅಲ್ಲ ನಿಮ್ಮ ಅಪ್ಪಾಜಿನೇ ಪರವಾಗಿಲ್ಲಪ್ಪ, ಬರ್ತಾರೆ, ಅವ್ರು ವಿಚಾರಿಸ್ತಾರೆ, ಅವ್ರು ಸ್ವಲ್ಪ ಹೊತ್ತು ಕೂತ್ಕೊಳ್ತಾರೆ, ಸಂಬಂಧ ನೋಡಿ. ನಿಮ್ಮ ಅಮ್ಮ ಹಂಗಿಲ್ಲ, ಬಂದ್ರೂ ಫೋನಲ್ಲೆಲ್ಲ ಬೇರೆ ಎಲ್ಲ ಬ್ಯುಸಿ ಇರ್ತಾರೆ. ನಿಮ್ಮಮ್ಮ ಯಾವಾಗ ಫೋನಲ್ಲಿ ನಿಮ್ಮ ಅಮ್ಮನಿಗೆ ಅಮ್ಮ ಇವತ್ತು ಅಲ್ಲಿ ಇವಾಗ ಇಲ್ಲಿ ಬಂದ್ರು ಅಲ್ಲಿ ತಿಂಡಿ ಅಡಿಗೆ ಅಲ್ಲಿ ಕೆಲಸಗಳೆಲ್ಲ ಇರುತ್ತಲ್ಲ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತಾ ಇರ್ಬೇಕಲ್ಲ, ಅಪ್ಡೇಟ್ ಕೊಡ್ಬೇಕು, ಅಲ್ಲಿ ಮಾಡ್ಬೇಕು. ಅಲ್ಲ ಅಲ್ಲೇ ಗುಂಗಲ್ ಇರ್ತಾರೆ ನಿಮ್ಮಮ್ಮ. ಈಗ ಯಾವ ಬಾಕ್ಸ್ ಅಲ್ಲಿ ಏನಿಟ್ಟಿದ್ಯಾ, ಇದ್ರಲ್ಲಿ ಅಮ್ಮ ಈಗ ಇದೆಲ್ಲಿದೆ, ಅಮ್ಮ ಅದೆಲ್ಲಿದೆ ಅಂತ ಫೋನ್ ಮಾಡೋದು. ಇದಕ್ಕೆ ಗ್ರೀನ್ ಕಾಂಟ್ರಾಸ್ಟ್ ಕಲರ್ ಕೊಟ್ಟವ್ರೆ. ಇದಕ್ಕೂ ಲೈಟ್ ಗ್ರೀನ್ ಸೀರೆ ಅಂದ್ರೆ ಸೀರೆಗಳಮ್ಮ ಸೀರೆ ಅಂದ್ರೆ ನಮಗೆ ಕೆಲ್ಸಕ್ಕೆ ಹೋಗಿದ್ರೆ ಎಷ್ಟು ಸೀರೆ ತಗೊಂಡ್ಬಿಟ್ಟಿರ್ತಾ ಇದ್ವಿ. ನಿಮ್ಮಮ್ಮನ ಬರ್ತಡೇ ಕೊಡ್ಸಿ ಸೀರೆ, ನಿಮ್ಮಮ್ಮ ಏನೋ ಚಿಕ್ಕ ಬಾರ್ಡರ್ ಸೀರೆ ಬೇಕಂತ ಕರ್ಕೊಂಡೋಗಿ ಕೊಡ್ಸಿ. ಮೈಸೂರು ಸಿಲ್ಕ್ ಸೀರೆ 1 ಇಂಚ್ ಬಾರ್ಡರ್, 1 ಇಂಚ್ ಬಾರ್ಡರ್ ಅಡುಗೆ ಸಿಗುತ್ತೆ. ಜಾಸ್ತಿ ರೇಟಿಗೆ ಏನು ಬೇಡ, 500 ರೇಟಲ್ಲೂ ಸಿಗುತ್ತೆ. 500 ರೂಪಾಯಿ. 5 ರೂಪಾಯಿ ಇಲ್ಲ ಬಿಡ, ಸ್ವಲ್ಪ ಚೆನ್ನಾಗಿರೋದು ಚೆನ್ನಾಗಿರೋದು ಕೊಡ್ಸಿ. ಎಷ್ಟು ಅಲ್ಲ ಚೆನ್ನಾಗಿರೋದು ಕೊಡ್ಸಿ. ಸರಿ ಆಯ್ತು, ಕೊಡ್ಸೋದಕ್ಕೆ ಅಂತ ಹೋಗಿ ತಗೊಂಡು. ರೇಟ್ ಎಲ್ಲ ನಾನು ಹೇಳಕ್ ಹೋಗಲ್ಲ, ನಿಮ್ ಇಷ್ಟ. ಅದು ವಿಡಿಯೋದಲ್ಲಿ ನೋಡ್ಬಿಟ್ಟು ಇದು ಮಾಡ್ರೆ ಬುಕ್ ಮಾಡ್ರೆ ಇದು ಬರಲ್ವಾ? ಅದು ಚೆನ್ನಾಗಿರಲ್ಲ ಅತ್ತೆ, ಬೇಡ. 500 ರೂಪಾಯಿ ಸೀರೆ, 5 ರೂಪಾಯಿ ಗೊತ್ತಾ? 5 ರೂಪಾಯಿದೆಲ್ಲ ಅದು ಒಂಥರ ಚೆನ್ನಾಗಿರಲ್ಲ ಅಷ್ಟು. ಒಂಥರ ಚೂರು ಪಿನ್ನಿಂಗ್ ಚುಚ್ಚಿದ್ರೆ ಆ ದಾರ ಎಳೆ ಬರುತ್ತೆ, ಆ ಥರ ಇರುತ್ತೆ. ಆ ಥರದ್ದೆಲ್ಲ ಅಷ್ಟು ಬೇಡ ಬಿಡಪ್ಪ. ಅಲ್ಲ 500 ರೂಪಾಯಿ ಕೊಡಿಸ್ತೆ ಅಂತ ಇಟ್ಕೋ, ಅವಾಗ ನಾನು ಎಷ್ಟು ಕೊಟ್ಟರೆ 500 ರೂಪಾಯಿ ಅಂತ ಹೇಳೋದು ನಮ್ಮ ಯಾರು ಬೇಕು ಅಲ್ವಾ? ಈಗೇನಿಗೆ ಏನು ಮಾಡೋಕ್ಕಾಗತ್ತೆ? ಏನೋ ಈಗ ನಮ್ಮ ಮಕ್ಕಳೆಲ್ಲ ಬರ್ತಡೇ ಆದ್ರೆ ಎಷ್ಟು ಬರ್ತಡೇ ಎಷ್ಟು ಖರ್ಚಾಗುತ್ತೆ ಗೊತ್ತಾ? ಏನು ಹೇಳಿದ್ರೆ ಮಿನಿಮಮ್ ಅಂದ್ರೆ 10-15 ಸಾವಿರ ಖರ್ಚಾಗುತ್ತೆ. ಏನೂ ಇಲ್ಲ. ಲಾಸ್ಟ್ ಇಯರ್ ಮಾಡಿದ್ವಲ್ಲ ಬರ್ತಡೇ, ಲಾಸ್ಟ್ ಇಯರ್ ಮಾಡಿದ್ವಲ್ಲ ಬರ್ತಡೇ. ಕೇಕ್ ಕಟ್ ಮಾಡಿ ಬೆಲೂನೆಲ್ಲ ಹಾಕಿ ಮಾಡಿಲ್ವ? ಹೊಸ ಸೀರೆ ಕೊಡಿಸಿ. ಹೊಸ ಸೀರೆ ಕೊಡ್ಸಿಲ್ಲ. ಕೇಳಲಿ, ಹೊಸ ಸೀರೆ ಕೊಡ್ಸಿಲ್ಲ. ಹುಷಾರಿರ್ಲಿಲ್ಲ ಅವತ್ತು, ನೀವು ಕೈಗೆ ಹಾಕೊಂಡು ಕುತ್ಕೊಂಡಿದ್ರಲ್ಲ, ಅನ್ಕೊಂಡಿದ್ದಲ್ಲ ಬೇಡ ಅಂದೆ ನಾನು. ಅಲ್ಲಮ್ಮ ಬೇಡ, ಅವ್ನು ಹುಷಾರಿಲ್ಲ, ಇವೆಲ್ಲ ಬೇಕಾಗಿಲ್ಲ ಅಂತಂದೆ. ಬೆಳ್ಳಿ ಎಲ್ಲ ಖುಷಿ ಪಟ್ಟು ಮಾಡ್ತಾರಲ್ಲ ಅವರೆಲ್ಲ, ಇದ್ರಲ್ಲಿ ಬಲೂನ್ ಎಲ್ಲ ಡೆಕೋರೇಟ್ ಮಾಡಿದ್ರು. ನಂದೇ ಸೀರೆ ಐತೆ, ಅದು ಹೊಸದು. ಒಂದೇ ಒಂದ್ಸರಿ ಉಟ್ಕೊಂಡಿದ್ದೆ. ಇದು ಅಷ್ಟೇ, ಒಂದೇ ಒಂದ್ಸರಿ ಉಟ್ಕೊಂಡಿದ್ದಲ್ಲ ಮತ್ತೆ ಅವತ್ತು ಅದಕ್ಕೆ ಉಟ್ಕೊಂಡಿದ್ದೆ ಅಷ್ಟೇ. ಇನ್ನೊಂದು ಇವಾಗ ಸೀರೆ ತಗೊಂಡ್ರೆ ಇನ್ನೊಂದು ಕೆಲಸ ಪಾಲ್ ಹಾಕ್ಬೇಕು, ಅದೇ ಬೇಜಾರು. ಡ್ರೆಸ್ ಆದ್ರೆ ಏನು ರೆಡಿ ಡ್ರೆಸ್ ತಗೊಂಡ್ಬಿಟ್ರೆ ಹಾಕೊಂಡ್ಬಿಡೋದು ಅಷ್ಟೇ, ಸುಮ್ಮನೆ ತಗೊಂಡ್ಬಿಡೋದು, ಗೋನ್ ಹಾಕೊಂಡ್ಬಿಡೋದು. ಅದೇನೋ ಒಂಥರ ನಾಚಿಕೆ ಅನಿಸ್ತೈತೆ, ಒಂಥರ ಏನೋ ಅನಿಸ್ತೈತೆ. ಯಾವತ್ತು ಹಾಕಿ ರೂಢಿಲ್ಲ ಮೈ ನೈಟಿ ಡ್ರೆಸ್, ಗೋನ್ ಹಾಕೊಂಡ್ಬಿಡು ಸುಮ್ಮನೆ. ಏನೋ ಒಂಥರ ಗೌನು, ಬರ್ತಡೇ ಗೌನು ಗೌನ್ ಹಾಸ್ಪಿಟಲ್ ಕೊಡ್ತಾರಲ್ಲ, ಹಾಕೊಬೇಕಲ್ಲ. ಸೀರೆನೇ ಕೊಡ್ಸಿ ಕರ್ಕೊಂಡೋಗಿ ಬ್ಲೌಸ್ ಹೊಲ್ಸ್ಕೊಂಡು ಅದಕ್ಕೆಲ್ಲ ರೆಡಿ ಮಾಡ್ಕೊಳಕ್ಕೆ ಇಷ್ಟ ಆಗುತ್ತಲ್ಲ. ಅದೇ ವಿಡಿಯೋ ಮಾಡ್ತಾ ಇದೀರಾ? ಏನಕ್ಕೆ? ನಾವು ಪಡಿ ನಾವು ಮಾತಾಡ್ತಿದೀವಲ್ಲ, ಫುಲ್ ಜೂಮ್ ಆಗ್ತಾ ಇದ್ದೀನಿ. ಯಾವಲ್ಲ ಏನಕ್ಕೆ ನಾವು ಅಲ್ಲಿ ವಿಡಿಯೋದಲ್ಲಿ ಅವ್ರ ಹತ್ರ ಮಾತಾಡಂಗಿದ್ರೆ ನಾವು ಮಾಡ್ಬೇಕು. ಸುಮ್ನೆ ಏನಿಲ್ಲ, ನಾವು ಮಾತಾಡೋದಿಲ್ಲ. ಆಫ್ ಮಾಡ ಸುಮ್ಮನೆ ಲಂಚ ತಗೊಂಡಿದ್ದೆ ನೀನು. ಆಫ್ ಮಾಡ ನೋಡಿ ಫ್ರೆಂಡ್ಸ್, ಲಂಚ ತಗೊಂಡಿದ್ದೆ. ಆಫ್ ಮಾಡ ಇನ್ನೊಬ್ಬ ಯಾರ ಸುತ್ತು ರಾಡಾಕ್ಬಿಟ್ಟವಮ್ಮ ಹಿಂಗೆ ಹಿಂಗೆ ಫುಲ್ಲು ಹಿಂಗೆ ಇಷ್ಟು ರಾಡ್ ಹಿಂಗೆ. ಹೌದಾ? ಅವನ ಜಾಗ ಅಂತ ಇದು. ನೀವೆಲ್ಲಿ ಕುತ್ಕೋಬೇಕತ್ತೆ? ಅಲ್ಲಿ 3 ಸೀಟರ್ ಅಂತ 15 ಜಾಗ ಅಂತೆ. ಅದು ಅನಿರಂತೆ 3 ಜನ ಕುತ್ಕೊಳ್ಳಿ ಅಲ್ಲಿ ಅಂತ. ನಾನು ಒಬ್ಬ ಇಲ್ಲಿ ಕುತ್ಕೋತೀನಿ ಅಂತ ಹೆಸರು ಬರ್ತೈತಲ್ಲ, ಜೇಕೆ ಅಂತ ಬರ್ತೈತೆ. ಸರಿ ಆಯ್ತು ಕತೆ. ಇಂಥವ್ರಿಗೇನು ಹೇಳೋಕ್ಕಾಗಲ್ಲ. ಓಕೆ, ಇವಾಗ ಆಲ್ಮೋಸ್ಟು ಹಬ್ಬದ ಅಡುಗೆ ಎಲ್ಲ ರೆಡಿ ಆಗ್ತಾ ಇದೆ. ಹೋಳಿಗೆ ಸಾರು ಮತ್ತು ಕೋಸಂಬರಿ ಎಲ್ಲ ರೆಡಿಯಾಗಿದೆ. ಹೋಳಿಗೆಗೆ ಹೂರಣ ರುಬ್ತಾ ಇದ್ದೆ ನಾನು. ಅವಾಗಲಿಂದ ಏನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಸದ್ಯಕ್ಕೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಏನು ಮಾಡಿದ್ದೀನಿ ಅಂತ ತೋರಿಸೋಣ ಅಂತೇಳಿ. ಯೂಶ್ವಲಿ ನಾನು ಹೋಳಿಗೆ ಮಾಡೋದೆಲ್ಲ ನೀವು ನೋಡಿರ್ತೀರ ಆಲ್ರೆಡಿ, ಸುಮಾರು ಸರಿ ತೋರಿಸಿದ್ದೀನಿ. ಇವತ್ತು ಅದೇ ಹೋಳಿಗೆನೇ ಮಾಡ್ತಾ ಇರೋದು.
ಹಿಟ್ಟು ಮತ್ತೆ ಕಲಸಿಟ್ಟಿರೋದು, ನಾನೇನು ಕಲಸಿಲ್ಲ. ಒಂದು ಸ್ವಲ್ಪ ಈ ಸರಿ ಒಂದು ನಮಗೆ ಕಡಿಮೆ ಕೆಲಸ ಆಯಿತು ಅಂತ ಹೇಳ್ಬೋದು, ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು ನಮ್ಮ ಅತ್ತೆ ಕೂಡ. ಸೊ ಹಂಗಾಗಿ ಇಬ್ಬರು ಸೇರಿಕೊಂಡು ಮಾಡ್ತಾಯಿದ್ದೀವಿ. ಇದು ಬೇಳೆ ಎಲ್ಲ ಸ್ವಲ್ಪ ಮಾಡೋಣ ಅಂತ ಅಂದ್ಕೊಂಡು ಜಾಸ್ತಿ ಆಗೋಯಿತು. ಸೊ ಇಷ್ಟು ಹೂರ್ಣ ಎಲ್ಲ ಇಷ್ಟ ಆಗಿದೆ, ತೋರಿಸ್ತೀನಿ ರೀ ಬ್ಯಾಕ್ ಕ್ಯಾಮ್ರಾದಲ್ಲಿ. ಹೂರ್ಣ ನೋಡಿ ಲಾಸ್ಟ್ ಇನ್ನೇನು ಒಂದು ಸ್ವಲ್ಪ ಇದೆ ರುಬ್ಬಬೇಕು. ಬೇಳೆ ಮತ್ತು ಬೆಲ್ಲ ಮತ್ತು ತೆಂಗಿನಕಾಯಿ ತುರಿ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಅನ್ನ, ಇದು ಹೋಳಿಗೆ ಸಾರು ಘಮ ಘಮ ಅಂತ ರೆಡಿಯಾಗಿದೆ. ಇನ್ನು ಈ ಕಡೆ ರುಬ್ತಾ ಇದ್ದೆ ಅರ್ಧ, ಅಷ್ಟರಲ್ಲಿ ಅನಿಸ್ತು ಯಾಕೆ ಒಂದು ಸರಿ ವಿಡಿಯೋ ತೊಗೋಬಾರ್ದು ಅಂತ. ಸೊ ಇದು ಹೂರ್ಣ ಇಷ್ಟು ರುಬ್ಬಿದ್ದಾಗಿದೆ. ಇದು ವಡೆಗೆ, ಇದು ವಡೆಗೆ ಈರುಳ್ಳಿ ಹಸಿಮೆಣಸಿನಕಾಯಿ ಇದೆ, ಮತ್ತು ಕೆಳಗಂದರೆ ಇದು ಕೋಸಂಬರಿ. ಇಷ್ಟು ಕೆಲಸ ಆಗಿದೆ, ಇನ್ನು ಸ್ವಲ್ಪ ಬಾಕಿ ಇದೆ. ಇದಿಷ್ಟು ಮುಗಿಸ್ಬಿಟ್ಟು ಹೋಳಿಗೆ ತಟ್ಕೊಂಡ್ಬಿಟ್ರೆ ಆಯಿತು. ಆಮೇಲೆ ಸ್ವಲ್ಪ ಪಲ್ಯ ಮಾಡ್ಕೊಳ್ಳೋಣ, ಸಂಜೆಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಬ್ಬದ ಅಡುಗೆ ಕಾರ್ಯಕ್ರಮ ನಡೀತಾ ಇದೆ. ನಾನು ಆ್ಯಕ್ಚುಲಿ ಈ ಸರಿ ಹಬ್ಬದ ಅಡುಗೆ ಮಾಡೋದು ಬೇಡ, ಹೊರಗಡೆಯಿಂದ ಹೋಳಿಗೆ ತಂದುಬಿಡೋಣ, ಮನೆಯಲ್ಲಿ ಚಿಕ್ಕದಾಗಿ ಸ್ವಲ್ಪ ಹೋಳಿಗೆ ಸಾರು ಥರ ಮಾಡ್ಕೊಂಬಿಡೋಣ, ಸ್ವಲ್ಪ ಬೇಳೆ ಬೇಯಿಸ್ಕೊಂಡು ಅದ್ರ ಜೊತೆಗೆ ಒಂದು ಸ್ವಲ್ಪ ಕೋಸಂಬರಿ ಮಾಡ್ಕೊಂಬಿಡೋಣ ಅಂಥೇಳಿ ಈ ಥರನೇ ಅಂದ್ಕೊಂಡಿದ್ದು. ಒಂದು ವಾರದಿಂದನೂ ಹಿಂಗೆ ಅಂದ್ಕೊಂಡಿದ್ದೆ ನಾನು, ಮಾಡೋದು ಬೇಡ ಹಬ್ಬದ ಅಡುಗೆ ಮಾಡೋದು ಬೇಡ ಅಂತ ಹೇಳಿ. ಆದ್ರೂ ದೇವಿಯ ಸಂಕಲ್ಪ ಇರುತ್ತಲ್ಲ, ನೀನು ಹೆಂಗೆ ಮಾಡಲ್ಲ ನಾನು ಮಾಡಿಸ್ತೀನಿ ಅನ್ನೋ ರೀತಿಯಲ್ಲಿ ಬೆಳಗ್ಗೆ ಎದ್ದ ಮೇಲೆ ಪೂಜೆ ಎಲ್ಲ ಆದಮೇಲೆ ಅಡುಗೆ ಮಾಡ್ತಾಯಿದ್ದೀನಿ. ಇವಾಗ ದೇವ್ರ ಮನೆ ಕೆಲಸ ಪೂಜೆ ಎಲ್ಲದೂ ನಾನೇ ಮಾಡಿಕೊಂಡೆ. ಬೆಳಗ್ಗೆ ಯಾರೂ ಎದ್ದಿರಲಿಲ್ಲ ನಮ್ಮ ಮನೇಲಿ, ಅವರೆಲ್ಲ ಎದ್ದೋಳೋ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡೆ ನಾನು. ಆಮೇಲೆ ಅಡುಗೆಗೆ ನಮ್ಮತ್ತೆ ಸ್ವಲ್ಪ ಹೆಲ್ಪ್ ಮಾಡಿದ್ರು, ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋದಕ್ಕೆಲ್ಲ. ಆಮೇಲೆ ಅನಿಲ್ಗೆ ಇನ್ನೇನು ಅವ್ರಿಗೆ ಗೊತ್ತಿದೆ ನಿಮಗೆ, ಪ್ರತಿ ವರ್ಷ ಅವ್ರಿಗೆ ಹಬ್ಬದ ದಿನ ಕೆಲಸ ಇದ್ದೇ ಇರುತ್ತೆ, ರಜಾ ಅಂತೂ ಸಿಗೋದಿಲ್ಲ. ಈ ಸರಿ ಲಕ್ಕೀಲಿ ಅವ್ರಿಗೆ ವರ್ಕ್ ಫ್ರಮ್ ಹೋಮ್ ತೊಗೊಂಡಿರೋದ್ರಿಂದ, ಅಂದರೆ ಹೆಲ್ತ್ ಇಶ್ಯೂಯಿಂದ ವರ್ಕ್ ಫ್ರಮ್ ಹೋಮ್ ತೊಗೊಂಡಿದ್ದಾರಲ್ಲ, ಹಾಗಾಗಿ ಮನೇಲಿದ್ದು ಊಟ ಮಾಡ್ತಾಯಿದ್ದಾರೆ. ಇಲ್ಲಾಂದಿದ್ರೆ ನಾನು ಬೆಳಗ್ಗೆ 10 ಗಂಟೆ ಒಳಗಡೆ ಅಡುಗೆ ಎಲ್ಲ ಮುಗಿಸಿ ಅವ್ರಿಗೆ ಊಟ ಕೊಟ್ಬಿಟ್ಟು ಕಳಿಸ್ಬೇಕಿತ್ತು. ಪ್ರತಿ ವರ್ಷ ನನ್ನ ವ್ಲಾಗ್ ನೋಡಿರೋರಿಗೆ ಗೊತ್ತಿರುತ್ತೆ, ನಾನು ವರಮಹಾಲಕ್ಷ್ಮಿ ಹಬ್ಬದ ದಿನ ಅಡುಗೆ ಮಾಡಿ ಅವ್ರಿಗೆ ಬಾಕ್ಸಿಗೆ ಹೋಳಿಗೆ ಕೂಡ ಹಾಕಿ ಕೊಟ್ಟು ಕಳಿಸ್ತಾ ಇದ್ದೆ. 10 ಗಂಟೆ ಒಳಗಡೆ ಮಾಡಿಬಿಡ್ತಾಯಿದ್ದೆ ಅಡುಗೆ ಎಲ್ಲ. ಹೀಗಿತ್ತು ಈ ವರ್ಷದ ಒಂದು ಹಬ್ಬ. ಎಲ್ಲಾದರೂ ಮಧ್ಯೆ ನಮ್ಮ ಚಿನ್ನಿ ಮಿಸ್ಸಿಂಗು. ಅದಕ್ಕೆ ನನಗೆ ಆ್ಯಕ್ಚುಲಿ ಎಷ್ಟೋ ಹಬ್ಬಗಳು ಮಾಡೋದಕ್ಕೆ ಮಿಸ್ಸಿಂಗ್ ಅಂತ ಅನ್ಸೋದು. ಪ್ರತಿ ಹಬ್ಬ ಮಾಡಬೇಕಿದ್ರೂ ನಮ್ಮ ಚಿನ್ನಿ ನೆನಪಾಗ್ಬಿಡ್ತಾಳೆ. ನಮ್ಮ ಚಿನ್ನಿ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು. ನಮ್ಮ ಚಿನ್ನಿ ಓಡಾಡ್ಕೊಂಡು ತಿಂದಿರೋಳು, ಡ್ರೆಸ್ ಹಾಕ್ಕೊಂಡು ಓಡಾಡಿರೋಳು, ಪೂಜೆಗೆ ಹೆಲ್ಪ್ ಮಾಡಿರೋಳು, ಪೂಜೆ ಮಾಡಿರೋಳು, ಈ ಥರ ಎಲ್ಲ ಒಂದಷ್ಟು ನೆನಪಾಗ್ಬಿಡುತ್ತೆ. ಸೊ ಹಾಗಾಗಿ ಹಬ್ಬಗಳು ಮಾಡೋಕ್ಕೆ ಬೇಜಾರಾಗುತ್ತೆ. ಆದ್ರೂ ಮಾಡಲೇಬೇಕು, ಅವ್ರಿಗೆ ಒಳ್ಳೇದಾಗಬೇಕು, ಮಕ್ಳಿಗೆ ಒಳ್ಳೇದಾಗಬೇಕು, ಮನೆ ನೆಮ್ಮದಿಯಾಗಿರ್ಬೇಕಂದ್ರೆ ಈ ರೀತಿ ಹಬ್ಬ ಪೂಜೆಗಳೆಲ್ಲ ಮಾಡಲೇಬೇಕಾಗತ್ತೆ. ಸೊ ಹಾಗಾಗಿ ಹಬ್ಬ ಪೂಜೆ ಎಲ್ಲ ಮಾಡ್ತಾಯಿರ್ತೀನಿ. ನಾನಂತೂ ಯಾವುದನ್ನು ಮಿಸ್ ಮಾಡೋಕ್ಕೆ ಹೋಗಲ್ಲ, ನನ್ನ ಕೈಲಾದಷ್ಟು ನಾನು ಮಾಡ್ತೀನಿ. ನಾನು ಚೆನ್ನಾಗಿ ರೆಡಿ ಆಗದೆ ಇದ್ದರೂ ಪರವಾಗಿಲ್ಲ, ನನ್ನಲ್ಲಿ ಏನೇ ನನಗೋಸ್ಕರ ನಾನು ಏನು ಮಿಸ್ ಮಾಡಿಕೊಂಡ್ರೂ ಪರವಾಗಿಲ್ಲ ರೆಡಿ ಆಗೋದ್ರಲ್ಲಿ. ಬಟ್ ಪೂಜೆ ವ್ರತ ಸಂಕಲ್ಪ ಇದೆಲ್ಲ ಬಂದಾಗ ಅದು ಯಾವುದು ಮಿಸ್ ಆಗಬಾರ್ದು, ಆ ರೀತಿ ನೋಡ್ಕೊಳ್ತೀನಿ. ಆದಷ್ಟು ಪ್ರಯತ್ನ ಪಟ್ಬಿಟ್ಟು ನಿಮ್ಮ ಹಬ್ಬ ಎಲ್ಲ ತುಂಬ ಚೆನ್ನಾಗಾಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನು ನಿಮಗೆ ಅನಿಸ್ಬೋದು ನನ್ನ ವಿಡಿಯೋ ನೋಡಿಬಿಟ್ಟು ಏನಂತದೇನು ಇಲ್ಲ ಅಂತ ಹೇಳಿ. ಹೌದು, ನಾನು ತುಂಬ ಆಡಂಬರವಾಗಿ ಮಾಡೋದಿಲ್ಲ, ಎಷ್ಟು ಸಿಂಪಲ್ ಆಗುತ್ತೆ ಅಷ್ಟು ಸಿಂಪಲಾಗಿ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಪೂಜೆನ. ಹೀಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಮುಂದಕ್ಕೂ ಕೂಡ ಹೀಗೆ ಮಾಡಬೇಕು ಸಿಂಪಲ್ಲಾಗಿ ಆದಷ್ಟು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಬದಲಾವಣೆ ಕೊಡಬೇಡ ದೇವರೇ, ಮನಸ್ಸು ಬದಲಾಯಿಸಿ ಬೇರೆ ಬೇರೆ ಥರ ಎಲ್ಲ ಮಾಡೋ ಥರ ಒಂದು ಮನಸ್ಸನ್ನ ಕೊಡಬೇಡ, ಸಿಂಪಲ್ಲಾಗಿ ಮಾಡೋ ಥರನೇ ಮನಸ್ಸು ಇದೇ ಥರ ಇರಲಿ ನಂದು ಯಾವಾಗಲೂ ಅಂತ ನಾನು ಕೇಳ್ಕೊಳ್ತೀನಿ ದೇವ್ರ ಹತ್ರ. ಏನೇ ಬಂದರೂ ಹೇಗೆ ಇದ್ರೂ ಆದಷ್ಟು ಸಿಂಪ್ಲಿಸಿಟಿನ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಹಬ್ಬ ಇದಾಗಿತ್ತು. ನಮ್ಮ ಚಿನ್ನಿ ಒಬ್ಬಳು ಮಿಸ್ಸಿಂಗ್ ಬಿಟ್ಟರೆ ಇನ್ನೆಲ್ಲ ಖುಷಿಯಿಂದ ನೆಮ್ಮದಿಯಿಂದ ಆರಾಮಾಗಿ ಯಾವುದೇ ರೀತಿ ಒಂದು ಬೇಜಾರಿಲ್ಲದೆ ಹಬ್ಬನ ಮಾಡಿದ್ವಿ ಅಂತ ಹೇಳ್ಬೋದು. ಚೆನ್ನಾಗಾಯಿತು ಹಬ್ಬ, ಖುಷಿಯಾಗಾಯಿತು. ಅದೇ ಬೇಕಾಗಿರೋದು ಮೇಯ್ನಾಗಿ. ಮನೆಯಲ್ಲಿ ಗದ್ದಲ ಗಲಾಟೆ ಜಗಳ ಇದೇನು ಇಲ್ಲದೆ ನೆಮ್ಮದಿಯಾಗಿ ಖುಷಿಯಾಗಿ ಹಬ್ಬ ಮಾಡಿದ್ರೆ ಅದೇ ವರಮಹಾಲಕ್ಷ್ಮಿ ಕೊಡೋ ಅಂಥ ವರ ಅಂತ ಹೇಳ್ಬೋದು. ಒಂಚೂರು ಹಾಕ್ಲಾ? ಒಂದೇ ಒಂದು ಹೊಡಿತೀನಿ.
ನನಗೂ ಹಾಕೊಡು. ಹಿಂಗಿದೆ ಹೋಳಿಗೆ, ಇನ್ನೊಂದು ಬೇಕಾ? ಚೆನ್ನಾಗಿದೆಯಾ? ಚೆನ್ನಾಗಿದೆ. ಸ್ವೀಟ್ ಕರೆಕ್ಟ್ ಇದೆ. ಇನ್ನೊಂದು ಹೋಳಿಗೆ ಹಾಕ್ತೀಯ? ಸ್ವೀಟ್ ಅಲ್ಲ. ಅನ್ನ ಹಾಕ್ಲಾ? ಅನ್ನ ಹಾಕ್ಲಾ? ಈ ಕಡೆ ತೆಗೆ ಸಿಕ್ಕೋಗ್ಬಿಟ್ಟು ನೋಡಿ ಸಾಕು. ಇನ್ನೊಂದು ಸ್ವಲ್ಪ ಹಾಕ್ಬೇಕು ಸುಮ್ಮನೆ. ಮಾಡ್ತೀನಿ ಮತ್ತೆ ಮಾಡಿಲ್ಲ ನಿಮ್ಗೆ ಎಷ್ಟು ಬೇಕೋ ತಿನ್ನಿ, ನಾವೇನು ಒಬ್ಬಟ್ಟು ಮಾಡೋ ತಿನ್ನೋದು. ಅದಕ್ಕೆ ಆ ಹೋಳಿಗೆ ಒಂಚೂರು ಆಗಿದ್ರೆ ನೋಡಿ ಎತ್ತಕ್ಕೆ ಒಂಚೂರು ರಸಂ ಬೌಲ್ಗೆ ಹಾಕಮ್ಮ. ಬೌಲ್ಗೆ ಇಲ್ಲಿಗೆ ಹಾಕ್ತೀನಲ್ವಾ? ಇಲ್ಲೇ ಇಟ್ಟಿರ್ತೀನಿ, ಬೇಕಂದ್ರೆ ಕರಿಗೆ ಹಾಕ್ತೀನಿ. ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ಆ್ಯಸ್ ಯೂಶುವಲ್. ಎಲ್ಲ ಅಡುಗೆ ಹೆಂಗಿತ್ತು ಹಬ್ಬದ್ದು? ಚೆನ್ನಾಗಿ ಒಂದೇ ಅವಸರ ಮಾಡಿದ್ರಿ, ಅದಕ್ಕೆ ಒಂದೊಂದೇ ಪಟ ಅಂತ ತೊಗೊಂಡು ಹಾಕೋ ಥರ ಆಯಿತು. ಮಾಡ್ತಾ ಇದ್ದೀನಿ ಇನ್ನು ಅದಕ್ಕೆ. ಊಟಕ್ಕೆ ಇವಾಗ ಕೂತಿದ್ದೀವಿ 3:30. ಇವರಿಬ್ಬರಿಗೂ ಊಟಕ್ಕಿಟ್ಟು ನಾವಿಬ್ಬರು ಇವಾಗ ಕೂತಿದ್ದೀವಿ. ಸರಿ ಸೆಂಟ್ರಿಗೆ ಅರ್ಧ ಆಯ್ತಲ್ಲ ಅದು. ನೀನು ತಿಂದಿಲ್ವಲ್ಲ ನಿನ್ನೆ? ನನಗೆ ಬೇಡ. ಯಾಕಮ್ಮ? ನನಗೆ ಬೇಡ. ಅದಾ ನಾನು ನಿನ್ನೆನೇ ತಿಂತಿದ್ದೆ, ತಿನ್ನೋದು ನೆಂಜಿ ಮಾಡಿದ್ದೆ, ಮುರಿದಿದೆ ಅಷ್ಟೇ. ಅದು ಕೊಡು ಹಂಗಾರೆ ಒಳಗೆ ತುಪ್ಪ ಹಾಳಾಗುತ್ತೆ, ದುಡ್ಡು ಕೊಡ್ತೀನಿ. ಇವನು ತಿನ್ನು ಅಂದರೆ ಬೇಡ ಅಂದ. ಇವನು ಇನ್ನೂ ಇರತ್ತದು ಒಂದು ವಾರ ಇಷ್ಟು. ಅಲ್ಲ ಹೋಳಿಗೆ ಏನೂ ಆಗಲ್ಲ, ಒಂದು ವಾರ ಇರುತ್ತೆ. ಇದಾ ಬೇಕಂದ್ರೆ ಒಂದು ಬೌಲ್ಗೆ ಹಾಕ್ಕೋಬೇಕಾಗಿತ್ತು. ನಾನು ಅವ್ರಿಗೆ ಮತ್ತೆ ಬೌಲ್ಗೆ ಹಾಕೊಂಡು ಕೂತ್ಕೊಂಡ್ರೆ ಅರ್ಜೆಂಟ್ ಮಾಡ್ತಾ ಇದ್ರಲ್ಲ, ಅದಕ್ಕೆ ಹಾಕ್ಬಿಟ್ಟು. ಹೋಳಿಗೆ ತಿನ್ನಿ, ನಮ್ಮ ಮನೆದು. ಇದು ತಿನ್ಬಿಟ್ಟು ಆಮೇಲೆ ಹಾಕೊಂತಿದ್ರು. ಅಲ್ಲ, ಅದು ತಿನ್ನಿ ಹೆಂಗಿದೆ ಅಂತ ಹೇಳಿ. ಚೆನ್ನಾಗಿರ್ತದ. ಇನ್ನೇನು ವಡೆಕು ಎಲ್ಲ ಟೇಸ್ಟ್ ಮಾಡಿದ್ವಿ, ಕೋಸಂಬರಿ ಒಂದೇ ಟೇಸ್ಟ್ ಮಾಡ್ಬೇಕಾಗಿರೋದು ಅಷ್ಟೇ. ಚೆನ್ನಾಗೈತ ಹಬ್ಬ? ಆಗೋಯ್ತು. ಇಷ್ಟ ಆದರೆ ಹಬ್ಬ ಫೈನಲಾಗಿ ಮುಗೀತು ಅಂತ ಅರ್ಥ ಇಲ್ಲಿಗೆ ಅಲ್ವಾ? ಅದೆಲ್ಲ ಇನ್ನೂ ಬೇರೆ ಬೇರೆ ಹಬ್ಬಕ್ಕೆ ಮಾಡ್ತೀವಲ್ಲ. ಬೋಲ್ ಎತ್ಕೊಂಬರ್ಲ? ಹಾಂ, ಬೋಲ್ ಎತ್ಕೊಂಬರ್ಲ? ಅಲ್ಲೇ ಇದೆಯಲ್ಲ. ಏನಕ್ಕೆ? ತುಪ್ಪ ಹಾಕೊಂಡ್ಯ ಬಿಡಿ, ಪರವಾಗಿಲ್ಲ, ಹಂಗೆ ಹಾಕ್ಕೊಂತೀವಿ. ಮತ್ತೆ ಒಂದ್ಸರಿ ಏನಕ್ಕೆ ಇವಾಗ ಇದಿಷ್ಟು ಅಷ್ಟೇನು ಜಾಸ್ತಿ ಏನು ಮಾಡಿಲ್ಲ ಈ ಸರಿ ಹಬ್ಬಕ್ಕೆ. ಕೋಸಂಬರಿ, ಹೋಳಿಗೆ, ವಡೆ ಮತ್ತು ಅನ್ನ, ಹೋಳಿಗೆ ಸಾರು, ಇಷ್ಟೇ.